ಹಾಯ್ ಅಂಡ್ ತಮಾಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಡ್ಯೂಟಿ ನೋಡೋಣ ಎಲ್ಲಿದೆ ಅಂತ. ಇವತ್ತಿದ್ದು ಡ್ಯೂಟಿ ಗಿರಿನಗರದಿಂದ ಪ್ಯಾಕೇಜು 8 ಅವರ್ ಪ್ಯಾಕೇಜು. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಕೇಳ್ದೋ ಪ್ಯಾಕೇಜ್ ಎಲ್ಲಿಗೆ ಅಂತ. ಅವರು ಬನ್ನೇರುಘಟ್ಟ ಯಾವುದೋ ಒಂದು ಟೆಂಪಲ್ ಹತ್ರ ಹೋಗಬೇಕು ಅಂದರು. ಅಲ್ಲಿ ಸರಿ ಅಂದ್ಬಿಟ್ಟು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೊರಟೆ. ಇಲ್ಲಿಂದ ಹೊರಡ್ಬೇಕಾದ್ರೆ ನೈಸ್ ರೋಡ್ ಹತ್ತದೋ. ನೈಸ್ ರೋಡಿಂದ 36 ಕಿಲೋಮೀಟ್ರ್ ಇದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರನೇ ಒಂದು ದೇವಸ್ಥಾನ ಇದೆ, ಜೈನ್. ಅಲ್ಲಿಗೆ ಹೋಗಿದ್ವಿ ಇವತ್ತು. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಇದೇ ನೋಡಿ ಆ ಟೆಂಪಲ್ಲು. ಹಿಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ. ಮುಂದೆಗಡೆ ಹೋಗೋಣ ಬನ್ನಿ, ಯಾವ ಥರ ಕಾಣಿಸುತ್ತೆ ನೋಡೋಣ. ಜನ ತುಂಬ ಜನ ಇದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತೆಲ್ಲ ಹೋಳಿ ಆಡೋಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಬನ್ನಿ ನೋಡೋಣ ಮುಂದ್ಗಡೆ ಯಾವ ಥರ ಕಾಣಿಸುತ್ತೆ ಟೆಂಪಲ್ ವ್ಯೂ ಅಂತ. ನೋಡಿ ಇದೇ ನೋಡಿ ಶ್ರೀ ಖಾತು ಶ್ಯಾಮ್ ದೇವಸ್ಥಾನ ಅಂತ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರನೇ ಇರೋದು. ತುಂಬ ಹಳೆ ಟೆಂಪಲ್ಲು, ತುಂಬ ಚೆನ್ನಾಗಿದೆ ಒಳಗಡೆ. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಇದೆ ನೋಡೋಣ. ನೋಡಿ ಈ ಥರ ಇದೆ ಒಳಗಡೆ ಎಲ್ಲ. ಎಂಟ್ರೆನ್ಸೇ ಕೃಷ್ಣನ್ ಇದಿದೆ. ಫುಲ್ ಎಲ್ಲ DJ ಚಿಕ್ಕ ಡ್ಯಾನ್ಸ್ ಹೊಡಿತಿದ್ದಾರೆ ಹೋಳಿ ಹಬ್ಬದ ಪ್ರಯುಕ್ತ. ಹೋಳಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇವರಲ್ಲಿ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ. ನೋಡಿ ತುಂಬ ಜನ ಫುಲ್ಲು ಜೋಶಲ್ಲಿ ಹೋಳಿ ಆಡ್ತಾ ಇದ್ದಾರೆ. ಹಳೇದು ಕಹಿದು ಎಲ್ಲ ಘಟನೆಗಳೆಲ್ಲ ಮರೆತು ಫುಲ್ಲು ಜೋಶಲ್ಲಿದ್ದಾರೆ. ಸ್ವೀಟ್ ಮೆಮೊರೀಸಾಗಿ ಉಳಿಸೋ ಥರ ಪ್ರಯತ್ನ ಪಡ್ತಾ ಇದ್ದಾರೆ. ಒಳ್ಳೆ ಆರಾಮಾಗಿದ್ದಾರೆ, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ನಾವು ಒಂಥರ ಖುಷಿ ಆಗ್ತಾಯಿದೆ ನೋಡೋಕೆ ನಮಗೂ. ನೋಡಿ ಇಲ್ಲಿ ರಾಮ, ಸೀತಾ, ಲಕ್ಷ್ಮಣ, ನಮ್ಮ ಬಜರಂಗಿ ಬಾಸ್ ಇದ್ದಾರೆ. ನೋಡಿ ಇಲ್ಲಿ ಊಟದ ಟೇಬಲ್, ಇಲ್ಲಿ ಊಟ ಕೊಡ್ತಾಯಿದ್ದಾರೆ. ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ತುಂಬ ಚೆನ್ನಾಗಿದೆ. ಬಂದರೆ ಒಂದು ಸಲ ವಿಸಿಟ್ ಮಾಡಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಗೋಶಾಲೆನೂ ಇದೆ ಪಕ್ಕದಲ್ಲಿ. ಒಳಗಡೆ ತುಂಬ ಹಸು ಸಾಕಿದ್ದಾರೆ. ತುಂಬ ಅಂದರೆ ತುಂಬ ಇದ್ದಾವೆ. ಇಲ್ಲೇ ಮೇವು ಮತ್ತು ಸೌತೆಕಾಯಿ ಕೊಡ್ತಾರೆ, ಇಲ್ಲೇ ಕೊಡೋಕ್ಕೆ. ಬಂದಾಗ ತಿನ್ನಿಸ್ಬಿಟ್ಟು ಹೋಗ್ತಾರೆ. ನೀವು ಬಂದರೆ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ದೇವಸ್ಥಾನ ಮತ್ತು ಗೋಶಾಲೆ. ತುಂಬ ಇಷ್ಟ ಆಗೋಯ್ತು ನಮಗಂತೂ. ಬನ್ನಿ ಮುಂದೆ ಎಲ್ಲಿಗೆ ಹೋಗ್ತಾರೆ ನೋಡೋಣ ಕಸ್ಟಮರ್. ಆನ್ ದ ವೇ ಅಲ್ಲಿ ಅಕ್ಕಿ ಪಿಕ್ಕಿ ಏರೋ ಇಲ್ಲ ಅಂತ ಏನೋ ಮಾರ್ತಾಯಿದ್ರು. ಫುಲ್ ಎಲ್ಲ ಫೇಮಸ್ ಆಗಿ ಹೋಗ್ಬಿಟ್ಟಿದೆ ಈಗಂತೂ. ಇದು ಎಲ್ಲೆಲ್ಲಿ ಜನ ಸೇರ್ತಾರೋ ಅಲ್ಲೆಲ್ಲ ಇವ್ರದ್ದು ಬಿಡಾರಗಳು ಓಡಿರ್ತಾರೆ. ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಹೇಳಿದರು. ಆ ದೇವಸ್ಥಾನ ಅಲ್ಲಿಂದ ನಿಯರ್ 3 ಕಿಲೋಮೀಟ್ರ್ ಇತ್ತು. ಇದು ಮುಂದೆ ಬನ್ನೇರುಘಟ್ಟ ನ್ಯಾಷನಲ್ ಸರ್ಕಲಿಂದ ಲೆಫ್ಟ್ ಎತ್ಕೋಬೇಕು. ಲೆಫ್ಟ್ ಎತ್ಕೊಂಡ್ರೆ ಅಲ್ಲೇ ಮುಂದೆ ಇದೆ ಶ್ರೀ ಆಶಾಪುರ ಮಾತಾಜಿ ದೇವಸ್ಥಾನ ಅಂತೇಳಿ. ಇದು ತುಂಬ ಹಳೆ ಟೆಂಪಲ್. ನೋಡಿ ಯಾವ ಥರ ಇದೆ. ನಾವು ಹೋದ ಟೈಮ್ಗೆ ಅಕ್ಕಿ ಎಲ್ಲ ಹಾರಾಡ್ತಿದ್ದೋ ಚೆನ್ನಾಗಿ ವಿಸುವಲಿ ಚೆನ್ನಾಗಿ ಕಾಣಿಸ್ತು. ಅಲ್ಲಿಂದ ಎಲ್ಲೂ ಹೋಗಲಿಲ್ಲ, ಡೈರೆಕ್ಟ್ ಮನೆ ಹತ್ರನೇ ಎಲ್ಲೂ ಪಿಕಪ್ ಮಾಡಿದ್ದು, ಅಲ್ಲೇ ಡ್ರಾಪ್ ಮಾಡ್ದೋ. ಗಿರಿನಗರನೇ ಪಿಕಪ್ಪು, ಗಿರಿನಗರನೇ ಡ್ರಾಪ್ ಆಯಿತು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.